ಸರ್, ನನ್ನ ಹೆಸರು ಆರ್ ಪ್ರಕಾಶ್ ರಾವ್ ಅಂತ ಹೇಳಿ. ಮೂಲತಃ ಇಲ್ಲೇ ಹುಟ್ಟು ಬೆಳೆದಿದ್ದು ಮುಂಡ್ರೆಡ್ಡಿಪಾಳ್ಯದಲ್ಲಿ. ಮುಂಡ್ರೆಡ್ಡಿಪಾಳ್ಯದ ದಸರಾ ಉತ್ಸವ ಇತಿಹಾಸ ಹೇಳೋದಕ್ಕೆ ಬಯಸ್ತೀನಿ. 1914ರಲ್ಲಿ ಜರ್ಮನ್ಗೂ ಮತ್ತು ಬ್ರಿಟಿಷ್ಗೆ ಯುದ್ಧ ಪ್ರಾರಂಭ ಆಗ್ತದೆ. ಯುದ್ಧದಲ್ಲಿ ಹಲವಾರು ಯೋಧರಿಗೆ ಬೇಕಾಗ್ತದೆ ಬ್ರಿಟಿಷ್ನವ್ರಿಗೆ. ಹಾಗಾಗಿ ಐನಾಸ್ ಬಹದ್ದೂರ್ ಕೃಷ್ಣರಾಜ ಒಡೆಯರಿಗೆ ನಮ್ಮ ಬ್ರಿಟಿಷ್ನವರು ಒಂದು ಮನವಿ ಮಾಡ್ತಾರೆ. ನಾವು ಯುದ್ಧಕ್ಕೆ ಹೋಗೋವಾಗ ನಿಮ್ಮಲ್ಲಿ ಇರೋ ಇನ್ಫೆಂಟ್ರಿ ಅನ್ನೋದು ಯುದ್ಧದ ಯೋಧರಿದ್ದಾರೆ, ಅವರಿಗೆ ನೀವು ಒಂದು ಸಹಾಯಕರ್ತರಾಗಿ ನಮ್ಮ ಯುದ್ಧದಕ್ಕೆ ಪಾಲ್ಗೊಂಡು ಅವರಲ್ಲಿರೋ ಕುದುರೆ ಮತ್ತು ಕವಾಯತು ಮತ್ತು ಏನು ಮದ್ದು ಗುಂಡುಗಳು ಶಸ್ತ್ರಾಸ್ತ್ರಗಳಿದೆಯಲ್ಲ ಅದಕ್ಕೆ ನಮಗೆ ಸಹಾಯಕ ಪೂರ್ವಕವಾಗಿ ಕೊಟ್ಟು ಆ ಯುದ್ಧದಲ್ಲಿ ಪಾಲ್ಗೊಳ್ಳೋದಕ್ಕೆ ಮಹಾರಾಜರು ಕೇಳ್ಕೊಡ್ತಾರೆ. ಆ ಮಹಾರಾಜರು ಏನು ಇನ್ಫೆಂಟ್ರಿ ಅನ್ನೋದು ಈ ಜೆ.ಸಿ. ನಗರ ಅಂದರೆ ಮುಂಡ್ರೆಡ್ಡಿಪಾಳ್ಯದ ಪಕ್ಕದಲ್ಲಿತ್ತು, ಆ ಯೋಧರಿಗೆಲ್ಲರಿಗೂ ಕಳಿಸ್ಕೊಡ್ತಾರೆ. ಆ ಯುದ್ಧದಲ್ಲಿ ಹೋಗೋಕ್ಕೆ ಮುಂಚೆ ಏನು ಮಾಡ್ತಾರೆ, ಈ ಯೋಧರೆಲ್ಲರೂ ಈ ಮಠದಲ್ಲಿ ಕುಗ್ರಾಮ ಅಂದರೆ ಚಿಕ್ಕ ಗ್ರಾಮ ಒಂದು ಗುಂಡು ಮುನೇಶ್ವರ ದೇವಸ್ಥಾನ ಐತೆ. ಆ ದೇವಸ್ಥಾನಕ್ಕೆ ಯೋಧರೆಲ್ಲರೂ ಬಂದು ಒಂದು ಹರಕೆ ಹೊತ್ಕೊಳ್ತಾರೆ.